ರಾಮಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ನಾನು ನಿವೃತ್ತ ಇಂಜಿನಿಯರು PWD ಡಿಪಾರ್ಟ್ಮೆಂಟನು. ನಾನು ಸುಮಾರು 70 ವರ್ಷ ವಯಸ್ಸಾಗಿದೆ. ಈ ಜಮೀನನ್ನ ನಾವು ಕೊಂಡ್ಕೊಂಡಿದ್ದೀವಿ. 22 ಗುಂಟೆ ಇತ್ತು, ಕೊಂಡ್ಕೊಂಡಿದ್ವಿ. ಅದರಲ್ಲಿ 6 ಗುಂಟೆ ಮಾತ್ರ ಅವರು ಹಿಂದೆ ನಮ್ಗೆ ಮಾರಿದಂಥವ್ರಿಗೆ ಮಾರಿದವರು ಮತ್ತೆ ಅವರು ಕೇಸ್ ಹಾಕೊಂಡಿದ್ದಾರೆ. ಆ ಕೇಸು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಸುಮಾರು 2 ವರ್ಷದಿಂದ ಇಲ್ಲಿ ಈ ಮುರುಗನ್ ಇಟ್ಲಿವರು ರಾತ್ರಿ ಬರೋದು, JCPನಲ್ಲಿ ಮಣ್ಣು ನೋಡ್ಬಿಡೋದು, ಲೆವೆಲ್ ಮಾಡ್ಬಿಡೋದು, ಬಂದು ಬೆಳಿಗ್ಗೆ ಕೇಳಿದ್ರೆ ನಾವು ಸರ್ಕಾರದ್ದು ಅನ್ನೋದು. ಸರ್ಕಾರದಾದ್ರೆ ಸರ್ಕಾರದವ್ರು ಬಂದ್ ಮಾಡ್ಲಿ. ಇವರು ನಾನು ಹೇಳ್ದೆ ಸರ್ಕಾರದವ್ರು ಬಂದ್ ಮಾಡ್ಕೊಳ್ಳಿ, ಸರ್ಕಾರದವ್ರು ಬಂದ್ ನ್ಯಾಷನಲ್ ಹೈವೇ ರೋಡ್ ಮಾಡ್ಲಿ. ನೀವ್ಯಾರು ಮಾಡಕ್ಕೆ? ಗಲೀಜೈತೆ ನಿಮ್ಮ ಅಥಾರಿಟಿನ ನೀವು ಮಾಡಕ್ಕೆ ಅಂತ 2-3 ಸಾರಿ ಎಲ್ಲ ಗಲಾಟೆ ಮಾಡಿದ್ವಿ ಸರ್. 1 ತಿಂಗಳಿಂದನೂ ಮತ್ತೆ ಬಂತು. ಹಂಗೆ ಒಂದು 5-6 ಗಾಳಿಗೆ ನಿಲ್ಸ್ಕೊಂತಾದ್ರು. ಎಲ್ಲ ನಿಲ್ಸ್ಕೊಂಡ್ಲೆ ನಾನು ಸುಮ್ಮನೆ ಇದ್ಬಿಟ್ಟೆ ಸರ್. ಅದಾದ್ಮೇಲೆ ಏನಾದ್ರು 1 ತಿಂಗಳಿಂದ ಅಲ್ಲಿ ವೇಸ್ಟೇಜ್ ಐಟಮ್ಗಳನ್ನ ತಂದು ನೇರವಾಗಿ ಇಲ್ಲಿ ತುಂಬಿ ಗಲೀಜೆಲ್ಲ ಮಾಡ್ತಾ ಇದ್ರು. ಅವಾಗ ನಾವು ಬಂದ್ವಿ, ನಮ್ಗೆ ಬೇಕಾದವ್ರನ್ನ ಕರ್ಕೊಂಬಂದು ಅಲ್ಲಿ ನಿಲ್ಲಿಸಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಇನ್ಮೇಲೆ ಮಾಡಲ್ಲ ಬಿಡಿ ಅಂತೇಳಿ ಅವರ ಸ್ಪಾಟ್ಗೆ ಇಟ್ಟೋದು. ತಿರುಗಿ ಇವತ್ತು 12:30 ಕರೆಕ್ಟಾಗಿ JCB ಬಂದು ನಿಲ್ಸ್ಕೊಂಡಿದ್ದಾರೆ. ನಾನು ಬೆಂಗಳೂರಿಂದ ಬರೋದು ಸರ್. ಈ ಏಜ್ನಲ್ಲಿ ನನಗೆ ತುಂಬ ಟೆನ್ಷನ್ ಕೊಡ್ತಾ ಇದ್ದಾರೆ ಈ ಜನ. ನಾನು ಹೇಳಿದ್ದೀನಿ ನೋಡಪ್ಪ, ಕೇಸ್ ಇದೆ, ಕೇಸ್ ಆಗೋದ್ಮೇಲೆ ನಾವು ಇಲ್ಲಿ ಅಂಗಡಿಗಳು ಪಾಡೋ ಏನೋ ಕಟ್ಕೊಂತೀವಿ, ಅವಾಗ ನಾವೇ ಪಾರ್ಕಿಂಗ್ ಮಾಡ್ತೀವಿ, ಅವಾಗ ಆರಾಮಾಗಿ ನಿಲ್ಸ್ಕೊಡ್ರಪ್ಪ. ಹೋಟ್ಲಿಗೆ ಬರ್ತಾನೆ, 5 ನಿಮಿಷ ಇರ್ತಾನೆ, ಹೋಗ್ತಾನೆ, ತಿಂತಾನೆ, ಹೋಗ್ತಾನೆ ಅಂತ ಎಷ್ಟೋ ಸಾರಿ ವಿನಯದಿಂದ ಹೇಳಿದ್ದೀವಿ. ಅವ್ರಿಗೆ ಬೇಕಾಗಿದೆ ಅವ್ರ ಜನಾಂಗದವ್ರ ಕೈಲಿ ಹೇಳಿಸಿದ್ದೀವಿ. ಹೇಳಿದ್ರು ಅವಾಗ ಸದ್ಯಕ್ಕೆ ಸುಮ್ಮನೆ ಇರ್ತಾರೆ. ಆಮೇಲೆ ಮತ್ತೆ ರಾತ್ರಿ ಅದೇ ಕೆಲಸ ಹಿಂಗೆ ಮಾಡಿಕೊಂಡು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸರ್ ನಮಗೆ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸ್ವಲ್ಪ ಪ್ರೊಟೆಕ್ಷನ್ ಕೊಡಬೇಕು. ನಾವು SC ಜನಾಂಗದವರು, ಜೊತೆಗೆ ನಾನು ಈ ಸೀನಿಯರ್ ಸಿಟಿಸನ್ 60 ವಯಸ್ಸ. ಈ ವಯಸ್ಸಿನಲ್ಲಿ ಅವ್ರ ಹತ್ರ ಎಲ್ಲ ಜಗಳ ಮಾಡಿ ಟೆನ್ಷನ್ ತೆಗೆದುಕೊಳ್ಳೋ ಶಕ್ತಿ ಕೂಡ ನನಗಿಲ್ಲ. ಈ ಥರ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಸಂಬಂಧಪಟ್ಟವರು ನಮಗೆ ಪ್ರೊಟೆಸ್ಟ್ ಕೊಡಬೇಕು. ಇಲ್ಲದಿದ್ರೆ ನಾವು ಕಾನೂನು ಪ್ರಕಾರ ನಾನು ಏನು ಬೇಕೋ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ, ಮಾಡ್ತೀವಿ ಅಂತ ಇಷ್ಟು ಮಾತನ್ನ ನಾನು ಕೈ ಮುಗಿದು ಹೇಳ್ಕೊಳ್ತೀನಿ ಸರ್. ನಮಸ್ತೆ ಸರ್.